ಓಂ ಸಾಯಿರಾಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಗುರುವಾರ ಇದೆ, ಅದಕ್ಕೋಸ್ಕರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಪ್ರತಿ ಸಾರಿ ಹೋಗೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಇವತ್ತು ಮಂಡ್ಯದ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ತಾತನ ಮನೆ ಅಂತಲೇ ಕರೀತಾರೆ ಆ ಸಾಯಿಬಾಬಾ ದೇವಸ್ಥಾನಕ್ಕೆ. ಹಾಗಾಗಿ ಆ ತಾತನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಸಾಯಿಬಾಬಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ದೇವಸ್ಥಾನ. ನಾವು ಮೊದಲನೇ ಒಂದು ಸಾರಿ ಬಂದಿದ್ವಿ ಈ ದೇವಸ್ಥಾನಕ್ಕೆ. ತುಂಬ ದಿನಗಳ ನಂತರ ಇವಾಗ ಮತ್ತೆ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ನಾವು ಏನೇ ಅಂದ್ಕೊಂಡ್ರೂ ಆಗುತ್ತಂತೆ. ಈ ದೇವಸ್ಥಾನದಲ್ಲಿ ತುಂಬ ಪವಾಡಗಳು, ಚಮತ್ಕಾರಗಳು ಆಗಿದಾವಂತೆ. ನೀವು ಇಲ್ಲಿ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಒಂದು ಸಾರಿ ಈ ದೇವಸ್ಥಾನಕ್ಕೆ ಬಂದು ಹೋಗಿ. ಈ ದೇವಸ್ಥಾನ ಹತ್ರನೇ ಇದ್ದು ಒಂದು ಟೈಮು ನಾವು ಬಂದಿಲ್ಲ ಅಂತ ಅನ್ನೋರಾದರೆ ಒಂದು ಸಾರಿ ಬಂದು ಸಾಯಿಬಾಬಾ ದರ್ಶನ ಮಾಡ್ಕೊಂಡು ಹೋಗಿ. ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇವಾಗ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ದೇವಸ್ಥಾನದ ಒಳಗಡೆ ಬಂದಮೇಲೆ ಆರತಿ ಮಾಡ್ಬೋದು, ಮತ್ತು ದೇವರ ಅಭಿಷೇಕ ಮಾಡಿಸ್ಬೋದು, ಮತ್ತು ಅನ್ನದಾನ ಮಾಡ್ತೀವಿ ಅಂದರೆ ದುಡ್ಡು ಕೊಡ್ಬೋದು. ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಅನ್ನೋದಾದರೆ ಅಲ್ಲೇ ಅಕ್ಕಿ ಸಿಗುತ್ತೆ, ಕಾಸು ಕೊಟ್ಟು ಅಕ್ಕಿ ತೊಗೊಂಡು ಅಕ್ಕಿನೂ ದಾನ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ದೀಪದ ಆರತಿ. ಅವರೇ ತಟ್ಟೆಯಲ್ಲಿ ಕೊಟ್ಟಿರ್ತಾರೆ, ನಾವು ದೀಪ ಹಚ್ಚಿ ಆರತಿ ಬೆಳಗ್ಬೋದು. ನಾನು ಆವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಅನ್ನದಾನಕ್ಕೆ ಕಾಸಾದರೂ ಕೊಡ್ಬೋದು, ಇಲ್ಲ ಅಕ್ಕಿನಾದರೂ ಕೊಡ್ಬೋದು ಅಂತ. ಇಲ್ಲೇ ಅಕ್ಕಿ, ಎಣ್ಣೆ, ಬೆಲ್ಲ ಸಿಗುತ್ತೆ, ಅದನ್ನು ತಗೊಂಡು ದೇವಸ್ಥಾನಕ್ಕೆ ಕೊಡಬಹುದು.
ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ನವಿಲು ಕಾಣಿಸ್ತು. ನವಿಲು ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮಂಡ್ಯದ ಹತ್ರ ಬಂದು ಕಬ್ಬು ತೊಗೊಳ್ದೇನೆ ಮನೆಗೆ ಹೋಗೋಕ್ಕಾಗತ್ತಾ? ಅದಕ್ಕೋಸ್ಕರ ಒಬ್ಬರು ಅಂಕಲು ಕಬ್ಬು ತೆಗಿತಾ ಇದ್ದರು. ಹಾಗಾಗಿ ಅವ್ರಿಗೆ ಕೇಳಿದ್ವಿ ಕಬ್ಬು ಕೊಡಿ ಅಂಕಲ್ ಅಂತ. ಅವರು ಕೊಟ್ಟರು. ಕಬ್ಬು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.